ಉಗ್ರ ತಹವೂರ್ ರಾಣಾ ಮೇಲೆ ಎನ್ಐಎ ಹದ್ದಿನ ಕಣ್ಣಿಟ್ಟಿದ್ದು ಏನ್ ಬೇಕಾದ್ರೂ ಈತ ಮಾಡ್ಕೊಳ್ಬಹುದು ಅನ್ನುವಂತ ವಿಚಾರವಾಗಿ ಫುಲ್ ಅಲರ್ಟ್ ಅನ್ನ ವಹಿಸಲಾಗ್ತಾ ಇದೆ. ಆತ ಏನಾದ್ರು ಆತ್ಮಹತ್ಯೆಗೆ ಯತ್ನಿಸುವಂತ ಸಾಧ್ಯತೆ ಇದೆ. ಯಾಕಂತಾರೆ ಅವರಿಗೆಲ್ಲ ಈತನಿಗೆ ಹೆಡ್ಲಿಗೆ ಇದ್ದಂತ ಓಕೆ, ಈಗ ಮುನ್ನೆಚ್ಚರಿಕೆಯಾಗಿ ಸೂಸೈಡ್ ವಾಚ್ ಅನ್ನ ಅಳವಡಿಕೆ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹಳ ವಿಶೇಷವಾದಂತಹ ತಂತ್ರಜ್ಞಾನದ ಒಂದು ಸೂಸೈಡ್ ವಾಚ್ ಅನ್ನ ಅಳವಡಿಕೆ ಮಾಡಲಾಗಿದೆಯಂತೆ. ಎನ್ಐಎ ಕಚೇರಿಯ ಸೆಲ್ನಲ್ಲಿ ಬಹಳ ಬಂದೋಬಸ್ತ್ ಇದೆ. ಉಗ್ರ ತಹವೂರ್ ರಾಣಾ ಮೇಲೆ ಸಿಸಿಟಿವಿ ಕಣ್ಗಾವಲನ್ನ ಇಡಲಾಗಿದ್ದು ಸೂಸೈಡ್ ವಾಚ್ ಅನ್ನ ಈತನಿಗೆ ಧರಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ಬಹುಶಃ ಈತನ ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಏನಾದರೂ ಅಟೆಂಪ್ಟಿಗೆ ಮುಂದಾದಂಥ ಸಂದರ್ಭದಲ್ಲಿ ಇಂಥ ಮಾಹಿತಿಗಳು ಗೊತ್ತಾಗಬೇಕು ಅಧಿಕಾರಿಗಳಿಗೆ ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಪಲ್ಸ್ ರೇಟೋ ಮತ್ತೊಂದು ಇದರ ಆಧಾರದ ಮೇಲೆ ಪತ್ತೆ ಹಚ್ಚೋಕೆ ಅವಕಾಶ ಇರ್ಬೋದು ಅಂತ ಕಾಣಿಸುತ್ತೆ. ಒಂದು ವಿಶೇಷ ಟೆಕ್ನಾಲಜಿ ಹೊಂದಿರುವಂಥ ವಾಚನ್ನು ಕೂಡ ಈತನಿಗೆ ಕಟ್ಟಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಹೇಗೆ ಸಾಗ್ತಾ ಇದೆ, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ನಮಗೆ ನಾವು ಪ್ರತಿನಿಧಿ ಚೈತ್ರ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚೈತ್ರ, ISI ಸಂಬಂಧಪಟ್ಟ ಹಾಗಿನ ಈತನ ಲಿಂಕ್ ಏನಾದರೂ ಎಕ್ಸ್ಪೋಸ್ ಆಗಿದ್ದೇ ಆದಲ್ಲಿ, ಅದಕ್ಕೆ ಪ್ರಬಲವಾದಂಥ ಆಧಾರಗಳು ಸಿಕ್ಕಿದ್ದೇ ಆದಲ್ಲಿ ಪಾಕಿಸ್ತಾನವನ್ನ ವಿಶ್ವದ ಮುಂದೆ ಬೆತ್ತಲು ಮಾಡೋದಕ್ಕೆ ಮತ್ತೊಂದಷ್ಟು ಅವಕಾಶಗಳು ಇಲ್ಲಿ ಭಾರತಕ್ಕೆ ಸಿಗುತ್ತೆ. ನಂಬರ್ 1. ಎರಡನೇದಾಗಿ, ಹೌದು, ಈ ಹೆಡ್ಲಿ ಜೊತೆಗೆ ಈತ ಇವರಿಗೆಲ್ಲ ಭಾರತಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಭಯ ಯಾಕಿದ್ದು ಅಂತ ಅಂದ್ರೆ, ಒಂದು ಇರುವಂಥ ಮಾಹಿತಿಯನ್ನ ಬಿಚ್ಚಿಡ್ಬೇಕಾಗುತ್ತೆ. ಎರಡನೇದಾಗಿ ಅಲ್ಲಿ ನಮಗೆ ಗಲ್ಲಿಗೇರಿಸ್ಬಿಡ್ತಾರೆ ಅನ್ನುವಂಥದ್ದು ಆತಂಕ. ಅದಕ್ಕೆ ತದ್ವಿರುದ್ಧವಾಗಿ ಈತ ಆತ್ಮಹತ್ಯೆನೋ ಮತ್ತೊಂದು ಇಂಥ ಯೋಚನೆ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಕೌಂಟರ್ ಆಗಿ ಏನ್ ತಂತ್ರಜ್ಞಾನವನ್ನ ಇಲ್ಲಿ ಬಳಸ್ಕೊಳ್ಳಾಗ್ತಾ ಇದೆ ಅಂತ ಹೇಳಿ ಚೈತ್ರ. ರೈಟ್ ಮಾಲ್ತೇಶ್, ನಿನ್ನೆ 11:45 ನಂತರದಲ್ಲಿ ವಿಚಾರಣೆ ಆರಂಭ ಆಗಿರೋದು. ಅಲ್ಲಿಂದ ಏನೇನಾಯ್ತು ಅನ್ನೋದನ್ನ ನಿನ್ನೆ ನಾವು ಮಾತನಾಡಿದ್ವಿ. ಅದರ ನಂತರ ಇವತ್ತಿನಿಂದ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ನಾವು ಒಂದೊಂದೇ ಮಾತನಾಡ್ತಾ ಹೋಗ್ತೀವಿ. ಈಗ 231 ಬಾರಿ ರಾಣಾ ಹಾಗೆ ಹೆಡ್ಲಿ ನಡುವೆ ಕಾಲ್ ಕಾನ್ವರ್ಸೇಷನ್ ಆಗಿದೆ ಅನ್ನೋದು ನಿಜಕ್ಕೂ ಶಾಕಿಂಗ್ ಸಂಗತಿ. ಇಬ್ರು ಮಾತನಾಡ್ಕೊಂಡಿದ್ದಾರೆ ಅಂತ. ನಿನ್ನೆ ದಿನ ಹೆಡ್ಲಿ ಯಾವ ರೀತಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಹೆಡ್ಲಿಯ ಅನುಪಸ್ಥಿತಿಯಲ್ಲಿ ಹೆಡ್ಲಿಯ ವಿಚಾರಣೆ ಆಗ್ತಾ ಇದೆ ಅಂತ. ನಿನ್ನೆ ದಿನದ ಕೆಲವೊಂದು ಪ್ರಶ್ನೆಗಳನ್ನ ನೋಡಿದಾಗ ನಾವು NIA ಕೇಳಿರುವಂತಹ ಪ್ರಶ್ನೆಗಳು ಮುಖ್ಯವಾಗಿ ಹೆಡ್ಲಿ ಬಗ್ಗೆನೇ ಇತ್ತು. ಹೆಡ್ಲಿ ಈತನ ಸಂಬಂಧ ಯಾವ ರೀತಿಯಾಗಿತ್ತು, ಜೊತೆಗೆ ಆತ ಭಾರತಕ್ಕೆ ಬಂದಾಗ ಯಾವ್ಯಾವ ಪ್ಲೇಸ್ ಗಳನ್ನ ವಿಸಿಟ್ ಮಾಡಿದಂತ ಪ್ಲೇಸ್ ಗಳ ಬಗ್ಗೆ ರಾಣಾಗೆ ಏನ್ ಮಾಹಿತಿಯನ್ನ ಕೊಟ್ಟಿರ್ತಾನೆ, ಇವೆಲ್ಲವನ್ನ ಕೂಡ ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ. ಡೀಟೇಲ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾರೆ. ಬಹಳ ಮುಖ್ಯವಾಗಿ ನೀವಾಗ್ಲೇ ಹೇಳಿದಾಗೆ ಸುಸೈಡ್ ವಾಚ್ ಅನ್ನ ಅಳವಡಿಕೆ ಮಾಡಲಾಗಿದೆ ರಾಣಾಗೆ. ಯಾಕೆಂತ ಹೇಳಿದ್ರೆ ಗೊತ್ತೇ ಇದೆ, ಈ ಗಡಿಪಾರನ್ನ ತಪ್ಪಿಸ್ಕೊಳ್ಳೋದಕ್ಕೆ ರಾಣಾ ಏನೆಲ್ಲ ಪ್ರಯತ್ನಗಳನ್ನ ಅಮೆರಿಕಾದಲ್ಲಿ ಮಾಡಿದ್ದ ಅಂತ. ತನಗೇನೋ ಕಾಯಿಲೆ ಇದೆ, ಭಾರತಕ್ಕೆ ಹೋಗೋ ಮುಂಚಿತವಾಗಿ ನಾನು ಸತ್ತೋಗ್ಬಿಡ್ತೀನಿ, ಅದ್ರ ಬದಲು ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀನಿ, ನನ್ನನ್ನ ಇಲ್ಲೇ ಇಟ್ಕೊಳ್ಳಿ, ಗಡಿಪಾರ್ ಮಾತ್ರ ಮಾಡಬಾರ್ದು ಅಂತ. ಇಂಥ ಯೋಚನೆಯಲ್ಲಿ ಇದ್ದಂತ ರಾಣಾ ಇಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅದೇ ಕಾರಣಕ್ಕಾಗಿ ಸುಸೈಡ್ ವಾಚ್ ಅನ್ನ ಆತನಿಗೆ ಅಳವಡಿಸಲಾಗಿದೆ. ತಂತ್ರಜ್ಞಾನ ಯಾವ ರೀತಿಯಾಗಿ ಮುಂದುವರೆದಿದೆ ಅಂತ ಹೇಳಿದ್ರೆ, ನಾವು ಇವಾಗ ವರ್ಕೌಟ್ ಎಲ್ಲ ಮಾಡಿದಾಗ ಯಾವ ರೀತಿಯಾಗಿ ನಮ್ಮ ಪಲ್ಸ್ ಆಗಿರ್ಬೋದು, ಹಾರ್ಟ್ ರೇಟ್ ಗಳನ್ನ ಮಾನಿಟರ್ ಮಾಡೋದಕ್ಕೆ ಒಂದು ವಾಚ್ ಗಳು ಬರುತ್ತೆ, ತಂತ್ರಜ್ಞಾನ ಇದೆ. ಅದೇ ರೀತಿಯಾಗಿ ಸುಸೈಡ್ ನಂತಹ ಆಲೋಚನೆಗಳು ಬಂದಾಗ ಅದನ್ನ ಗ್ರಾಸ್ಪ್ ಮಾಡಿಕೊಳ್ಳುವಂತ ತಂತ್ರಜ್ಞಾನವನ್ನ ಕೂಡ ಇದೆ, ಅಷ್ಟು ಮುಂದುವರೆದಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ವಾಚ್ ಅನ್ನು ಕೂಡ ಆತನಿಗೆ ಅಳವಡಿಸಲಾಗಿದೆ. ಅಂತ ಯೋಚನೆಗಳು ಬರದ ರೀತಿಯಾಗಿ ಮಾನಿಟರ್ ಮಾಡೋದಕ್ಕೆ, ಅಥವಾ ಆತನಿಗೆ ಅಂತ ಯೋಚನೆ ಬಂದಾಗ ಯಾವ ರೀತಿಯಾಗಿ ಅದನ್ನ ತಡಿಬಹುದು, ಇವೆಲ್ಲ ಭದ್ರತೆಯ ನಿಟ್ಟಿನಲ್ಲಿ ಆತನಿಗೆ ಕೊಡ್ಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ISI ಅಧಿಕಾರಿಗಳ ಜೊತೆಗೆ ಭೇಟಿ ಮಾಡಿದ್ದಾನೆ ಅನ್ನೋದು ತನಿಖೆ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ISI ಅಧಿಕಾರಿಗಳ ಜೊತೆಗೆ ಈತನಿಗೆ ಸಂಪರ್ಕ ಇರೋದು ಎಲ್ಲವೂ ಕೂಡ ಪಕ್ಕವಾಗುತ್ತೆ. ನೀವೇ ಹೇಳಿದಾಗೆ ಪಾಕಿಸ್ತಾನವನ್ನ ಬೆತ್ತಲೆಗೊಳಿಸೋದಕ್ಕೆ ಇದೇ ಅವಕಾಶ. ರಾಣಾನಿಂದ ಏನೇನು ವಿಚಾರಗಳು ಬಯಲಾಗುತ್ತೋ NIA ತನಿಖೆಯಲ್ಲಿ, ಇವೆಲ್ಲವೂ ಕೂಡ ಇದಾಗಲೇ ಪಾಕಿಸ್ತಾನ ಕೊಟ್ಟಿರುವಂತಹ ಹೇಳಿಕೆಯನ್ನ ಉಲ್ಟಾ ಮಾಡುತ್ತೆ. ಏನ್ ಹೇಳಿತ್ತು? ರಾಣಾ ಭಾರತಕ್ಕೆ ಬಂದಾಗ ಆತ ಪಾಕಿಸ್ತಾನದ ಪ್ರಜೆ ಅಲ್ಲ, ನಮಗೂ ಅವನಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ಪಾಕಿಸ್ತಾನ ಮಾತನಾಡಿತ್ತು. ಆದ್ರೆ ಇದೇನು, ISI ಅಧಿಕಾರಿಗಳ ಜೊತೆಗೆ ಭೇಟಿ ಮಾಡಿರೋದು, ಜೊತೆಗೆ ಉಗ್ರ ಕ್ಯಾಂಪ್ಗಳಿಗೆ ಭೇಟಿಯನ್ನ ಮಾಡಿರೋದು ರಾಣಾ, ಇವೆಲ್ಲವೂ ಕೂಡ ಬಯಲಾಗ್ತಾ ಇದೆ. ಇದು ಈ ರೀಸೆಂಟ್ ಆಗಿರುವಂತಹ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ಅಂಶ. ಜೊತೆಗೆ ಈ ಹಿಂದಿನ ತನಿಖೆಯಲ್ಲಿ ರಾಣಾ ಭಾರತಕ್ಕೆ ಬಂದಿರೋದು, ಜೊತೆಗೆ ಆತನಿಗೆ ವೀಸಾವನ್ನ ಮಾಡಿಕೊಡೋದಕ್ಕೆ ಈತ ಯಾವ ರೀತಿಯಾಗಿ ಪ್ರಯತ್ನವನ್ನ ಪಟ್ಟಿದ್ದ, ಫೇಕ್ ವೀಸಾದಲ್ಲಿ ಈತನ ಪಾತ್ರ ಏನಿದೆ, ಇವೆಲ್ಲವನ್ನ ಕೂಡ ತನಿಖೆ ಹಂತದಲ್ಲಿ NIA ಅಧಿಕಾರಿಗಳು ಮಾಹಿತಿಯನ್ನ ರಾಣಾನಿಂದ ಪಡೆದುಕೊಂಡಿದ್ದಾರೆ. ತನಿಖೆ ಮುಂದುವರಿತಾ ಇದ್ದಾಗೆ ಇನ್ನಷ್ಟು ಮಾಹಿತಿಗಳು ಹೊರಬರುತ್ತೆ. ಮಾಲ್ತೇಶ್, ಥ್ಯಾಂಕ್ ಯು ಚೈತ್ರ.